ಕೊಟ್ರೆ ಅಳ್ದೆ ಇನ್ನೇನ್ ಮಾಡ್ತಾರ ನಮ್ಮಮ್ಮ. ಕಿಡ್ನಾಪ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಇಲ್ಲಿ ನೋಡಿ ಪಾನಿಪುರಿ ಮಸಾಲ್ ಪುರಿ ತಿಂತವ್ರೆ ನಿಮ್ ಕ್ಲೈಂಟ್. ಟುಮ್ದು ಮತ್ತೆ ಸಿಸಿದು ಇವತ್ತು ಪಾನಿಪುರಿ ಚಾಲೆಂಜ್ ಇದೆಯಂತೆ. ನಮ್ಮ ಫೇವ್ರೇಟ್ ನಾನು ಅಂತ ಪ್ರೂವ್ ಆಗೋಯ್ತು ಗೈಸ್. ಗೆಲ್ಲೋರಿಗೆ 50,000 ಸ್ಯಾಮ್ ಫ್ಯಾಮ್ ಅಡ್ಡೋದು ಟ್ರಕ್ ನಿಲ್ತಿತ್ತು. ಅಮ್ಮಗೆ ಅಂತ ಒಂದು ಹೊಸ ಸರ್ಪ್ರೈಸ್ ಪ್ಲಾನ್ ಮಾಡಿದ್ದೆ. Okay, let's go. ಗೈಸ್ ನಮ್ಮಮ್ಮ ನನ್ನ ಹತ್ರ ಮಾತಾಡ್ತಾ ಇಲ್ಲ. ಮಮ್ಮಿ ನನ್ನ ಹತ್ರ ಬೇಕಾ ನಿಮ್ಗೆ ನೋಡಿ. ನೋಡಿ ನಮ್ಮ ಅಣ್ಣ ಪಾಪ ದೇವತೆ ಅಂತ ನಾವು ಅಮ್ಮಗೆ ಬರೀ ಬೈತಿರ್ತಾರೆ ಗೈಸ್, ಬರೀ ಬೈತಿರ್ತಾರೆ. ತಾಯಿ ಒಂದ್ ನಿಮಿಷ ಒಂದ್ ಮಾತಾಡ್ತೀನಿ. ದೊಡ್ಡ ಮಗಳಿಗೆ ಚಿಕ್ಕ ಮಗಂಗೆ ಊಟ ಹಾಕೊಟ್ಟಿಲ್ಲ ಇನ್ನೂವರೆಗೂ, ಯಾವತ್ತೂ ಏನು ಮಾಡಿಲ್ಲ. ಮಧ್ಯ ಮಗಂಗೆ ತಗೊಂಡೋಗಿ ಬೆಳಗ್ಗೆನೆ ಊಟ ಎಲ್ಲ ಮಾಡ್ಕೊಂಡು ಕೊಟ್ರೆ ಅವನು ನಾನು ತಿನ್ನಲ್ಲ, ನನ್ ಬೇಡ ಅಂತ ಮಾಡ್ತಾನೆ. ನೋಡಿ ನೋಡಿ, ಅಲ್ಲಲ್ಲ ಪ್ರೀತಿ ನೋಡು. ನಮ್ಗೆ ಬೇಕು, ನಮಗ್ ಕೊಡೋನಿಲ್ಲ, ಇವ್ರಿಗೆ ಬೇಡ, ಇವ್ರು ಕೊಡ್ತಾರೆ. ಯಾರು ಇದು ತಾಯಿ. ಇಲ್ಲಿ ಮಕ್ಕ ನೋಡ್ಬಿಟ್ಟು ಹೇಳಿ ಅವ್ರ ಈ ಮಾತನ್ನ. ನನ್ನ ನೋಡ್ಬೇಡಿ ನೀವು. ನಮ್ಮ ಅಳ್ತವ್ರೆ ಗಾಯ್ಸ್, ನಮ್ಮ ಅಳ್ತವ್ರೆ ಗಾಯ್ಸ್, ಅಮ್ಮ ಅಳ್ತವ್ರೆ ಗಾಯ್ಸ್, ಅಮ್ಮ ಅಳ್ತವ್ರೆ ಗಾಯ್ಸ್. ಇಂಥ ಮಗನ್ ಜನ್ಮ ಕೊಟ್ರೆ ಅಳ್ದೆ ಇನ್ನೇನು. ಇಂಥ ಮಗನ್ ಜನ್ಮ ಇಂಥ ಮಗನ್ ಕೊಟ್ರೆ ಅಳ್ದೆ ಇನ್ನೇನ್ ಮಾಡ್ತಾರ ನಮ್ಮಮ್ಮ. ನಮ್ಮಮ್ಮ ಅಳ್ತವ್ರೆ ಗಾಯ್ಸ್. ಅಯ್ಯೋ ಅಯ್ಯೋ, ನನ್ನ ಹತ್ರ ಮಾತಾಡಲ್ವಂತೆ ಗಾಯ್ಸ್, ನನ್ನ ಹತ್ರ ಮಾತಾಡಲ್ವಂತೆ ಬೆಳಗ್ಗೆ ಬಂದು ಕಂಪ್ಲೇಂಟ್ ಹೇಳಿದ್ರು. ನೀನು ಅದೇನೋ ನೀರು ಕುಡಿ ಗೈಸ್. ಸೊ ಏನಾಯ್ತು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಆಮೇಲೆ ಅವ್ರು ಎಕ್ಸ್ಪ್ಲೇನ್ ಮಾಡ್ಬಿಡ್ಲಿ. ಆಮೇಲೆ ನೀವು ಯಾರು ಕರೆಕ್ಟ್ ಅಂತ ಕಾಮೆಂಟ್ ಹಾಕಿ ಗೈಸ್. ಏನಾಯ್ತು ಅಂದರೆ ನಾನು ಬೆಳಗ್ಗೆನೇ ಎದ್ದು ನನ್ನ ಟೆನ್ಷನಲ್ಲಿದ್ದೆ. ನನ್ನ ಏನು ಬ್ಲಾಗ್ ಮಾಡೋದು ಏನು ಅಂತೆಲ್ಲ ನಂಗೆ ಗೊತ್ತಿರಲಿಲ್ಲ ಇವತ್ತು ಇದೇ ಕಾಂಟೆಂಟ್ ಆಗುತ್ತೆ ಅಂತ. ಬಟ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ನಾವು ಅಮ್ಮ ಬಂದರು ಫುಲ್ ಗರಮ್ಮಾಗಿ, ತಗೋ ಇದು ಜೀರಾ ನೀರು, ಇದು ಕುಡಿಬೇಕು, ಕುಡಿ ಕುಡಿ ಕುಡಿ. ನಾನು ಕುಡಿತೀನಿ ಇಲ್ಲಿಡಿ ಅಂತ ಇಸ್ಕೊಂಡು ಇಟ್ಟಿದ್ದೀನಿ. ಮತ್ತೆ ಹಚ್ಬಿಟ್ಟು ತಗೋ ಕುಡಿ 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 ಗೈಸ್. ಆಗ್ತಾನೆ ಎದ್ದು ಆಚೆ ಬಂದಿದ್ದೀನಿ. ಹಲ್ಲು ಉಜ್ಜಿಲ್ಲ, ಇನ್ನು ಮಗ ತೊಳೆದಿಲ್ಲ. ಅಲ್ಲ ಅವಳಿಗೆ 3 ಜನ ಫೇಸ್ಗೂ ಮ್ಯಾಚ್ ಆಗ್ತಾ ಇಲ್ಲ. ಯಾರು ನೀನು? ಸಂಜಯ್ ಅವ್ರ ಅಕ್ಕನ? ಹಿಂಗಾಯ್ತು ಗೈಸ್. ಅದಕ್ಕೆ ನಮ್ಮ ಅಮ್ಮ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಅವ್ರ ಹತ್ರ ಕೇಳಿ ಅವ್ರದ್ದೇನು ಅಂತ ಹೇಳಿ ಹೇಳಿ ಹೇಳಿ. ಒಂದ್ ನಿಮಿಷ, ನಾನ್ ಮಾತಾಡ್ತೀನಿ. ಜೀವನದಲ್ಲಿ ಗೀತ ತಂದ್ಕೊಟ್ಟವ್ರ? ನಂಗೂ ತಂದ್ಕೊಟ್ಟಿಲ್ಲ. ತಂದ್ಕೊಟ್ಟವ್ರು ಇವ್ನಿಗೆ, ಇವ್ರ ದುರಾಂಕಾರ. ನಿನ್ಗೆ ಅಟ್ಲೀಸ್ಟ್ ಬಂದಿ ಕುಡಿ ಕುಡಿ ಅಂತ ಹೇಳ್ತಾವ್ರೆ. ನನಗೆ ಕೇಳಿ ಹಿಂಗೆ ಇದು ನನ್ನ ರೂಮು, ಇದು ಅಣ್ಣನ ರೂಮು, ಇದು ಅಕ್ಕನ ರೂಮು, ಇದು ಸ್ಟೆಪ್ಸ್. ಸಾಯಿ ಕೆಳಗೆ ಊಟ ಇದು ತಿನ್ಕೊಳ್ಳೋ, ಕೆಳಗೆ ಊಟ ತಿನ್ಕೊ, ಬಬ್ಲು ತಿನ್ನು, ಬಬ್ಲು ತಿನ್ನು, ಬಬ್ಲು ತಿನ್ನು ಅಂತ ಇಂಥದ್ದು ತಾಯಿ. ಗಾಯ್ಸ್ ನಮ್ಮಗೆ ನಾನು ಇಷ್ಟ ಅಂತ ಪ್ರೂವ್ ಆಗೋಯ್ತು. ನಮ್ಮ ಫೇವ್ರೇಟ್ ನಾನು ಅಂತ ಪ್ರೂವ್ ಆಗೋಯ್ತು ಗಾಯ್ಸ್. ಇವತ್ತು ನನಗೆ ಈ ವಿಷಯ ಗೊತ್ತಿರ್ಲಿಲ್ಲ. ನನ್ನ ತಮ್ಮ ನನ್ ಕಣ್ ತಗ್ಸ್ಬಿಟ್ಟ ಗಾಯ್ಸ್. ಇವತ್ತು ಅಮ್ಮನ್ ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಾಗೋಯ್ತು ಗಾಯ್ಸ್. ಸುಳ್ಳು ಸುಳ್ಳು ಸುಳ್ಳು. ಮಾತಾಡ್ತೀರಾ ಆಡಲ್ವಾ? ಮಾತಾಡಲ್ಲ. ನನ್ ಜೊತೆ ಮಾತಾಡಲ್ವಾ? ತಿನ್ನಕ್ ಕಲಿಬೇಕು, ಇಲ್ಲ ಅಂದ್ರೆ ಮಾತೇ ಬೇಡ ನನ್ಗೆ. ಅಂತ ಮಕ್ಳು ನನಗ್ ಬೇಡ. ನಮ್ಮ ಮಾತು ಕೇಳಿಲ್ಲ ಅಂದ್ರೆ ಅಂತ ಮಕ್ಳು ನಮಗ್ ಬೇಡ. ಅಷ್ಟೇ. ನಾವು ಯಾರಿಗೋಸ್ಕರ ದುಡಿಯೋದು? ನೀವು ದುಡ್ತಿರೋದು ಯಾರಿಗೋಸ್ಕರ? ಹೊಟ್ಟೆಗೋಸ್ಕರ. ನಿಮ್ಗೋಸ್ಕರ? ಹೊಟ್ಟೆಗೆ ಹೊಟ್ಟೆಗೋಸ್ಕರ. ಯಾಕೆ ನಿಮ್ ಹೊಟ್ಟೆಗೋಸ್ಕರ ಬೇಡ? ಇಲ್ಲ, ನಾವ್ ತಿನ್ನೋದು ಇಷ್ಟು, ನೀವ್ ತಿನ್ನೋದು ಇಷ್ಟು. ಏನ್ ಮಾತಾಡಲ್ವಾ? ನಾನು ಯಾರಿಗೂ ಏನು ತಂದ್ಕೊಡಲ್ಲ. ನಾನು ಮಾಡ್ಕೊಳ್ಳಿ. ಅಲೋ ಹೇಳ್ತಾನೆ ಇರ್ತಾರೆ ಅಷ್ಟೇ. ಬಬ್ಲು ಎದಳೋ, ಕುಡಿಯೋ, ಊಟ ತಿನ್ಕೋ, ಬಬ್ಲು ತಗೊಳ್ಳೋ, ತಿನ್ನು.
ಲೇ ನಾನ್ ಕೆಳಗಡೆ ಬಂದು ಕೂತಿದ್ದೆ. ಕೆಳಗಡೆ ನಾನ್ ಬಂದು- ನಾನ್ ಬಂದು ಕೇಳಿದ್ದಕ್ಕೆ. ನಮ್ಮಮ್ಮ ಪ್ರೀತಿ ಗಾಯ್ಸ್, ನಮ್ಮಮ್ಮ ಪ್ರೀತಿ ಗಾಯ್ಸ್. ಎಲ್ಲ ಸುಳ್ಳು 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 ಹಾ, ಸುಳ್ಳು guys, ಎಲ್ಲ ಸುಳ್ಳು. ಸುಳ್ಳು 3 ಜನದ ಸುಳ್ಳು ಸುಳ್ಳು ನಾನ್ ಸುಳ್ಳು ತಪ್ಪು ಮಾಡ್ಬಿಟ್ಟೆ ಯಾರಿಲ್ಲ guys. ಸುಮ್ನೆ ಅಮ್ಮ ಏನಕ್ ಬೇಕು ಕೆಲಸ ಮಾಡಕ್ ಬೇಕು ಅಡಿಗೆ ಮಾಡಕ್ ಬೇಕು ಇವ್ ತೊಳಿಯಕ್ ಬೇಕು ಅದಕ್ಕೆ ಅಮ್ಮ ಏನ್ ತೊಳಿತಾ ಇದ್ದೀರಾ ನೀವು? ಏನ್ ತೊಳಿತಾ ನಿಮ್ಮ ಮನೆ ನೋಡ್ಕೊಳಕ್ಕೆ ಅದು ನನಗೆ ಕಾವಳ ಇಲ್ಲಿ ಆ ಕಾವಲಿ ಅಲ್ಲ ಮನೆ ಮನೆ ಕೆಲಸ ಮಾಡ್ಕೊಳಕ್ಕೆ ಏನ್ ಮನೆ ಕೆಲಸ ಎಷ್ಟು ಮಾಡಿದ್ರೇನು ಅದು ಮಾಡಿಲ್ಲ ಇದು ಮಾಡಿಲ್ಲ ಇದು ಮಾಡಿಲ್ಲ ಬರೀ ಕಂಪ್ಲೇಂಟೇ ಏ, excuse me, ಏನ್ ಮಾಡ್ತೀವಿ? ದಿನ ಬದುಕೆ ಏನ್ ಮಾಡ್ತಿದ್ದೀರಾ ನೀವು? ಏನ್ ಕೆಲಸ ಮಾಡಿದ್ರೆ ಹೌದಾ ಇದು ಪಾಯಿಂಟ್ ಆಯ್ತು ಇದು ಹೇಳಿ. point ಆಗೋಕ್ಕೆ ಐದು ಇದೆ ಐದು ಅಂತಿದೆ. ಲಿಸ್ಟ್ ಹೇಳಿ ಕೆಲ್ಸದ ಐದು ಏನೇನ್ ಮಾಡಿ ಐದಲ್ಲ, ಎರಡೇ ಹೇಳ್ತಾರೆ. ಬೆಳಗಿಂದ ಇಲ್ಲಪ್ಪ ನಾನು ಏನು ಮಾಡಲ್ಲ ಎಲ್ಲ ನೀವೇ ಮಾಡೋದು ಬೆಳಗಿಂದ ಏನ್ ಮಾಡ್ರಿ ಐದು ಹೇಳಿ ಏನಿಲ್ಲ ಅದೇ ತಿಂದೆ ಕುತ್ಕೊಂಡು ಅಷ್ಟೇ ಹಾ, ಇದು ಒಂದ್ ಕೆಲ್ಸ. ಇದು ನೀನೇನ್ ಮಾಡ್ದೆ ನಾನಿದ್ದ ತಿಂದು ಕುತ್ಕೊಂಡೆ. ಮಾಡಿದ್ಯಾರು? ಏನು ಮಾಡಿದ್ಯಾರು ಅಪ್ಪನಾ? ಕೆಲ್ಸದವ್ರು ನಿಮ್ಮ ಅಜ್ಜಿನಾ? ಕೆಲ್ಸದವ್ರು. ಅಲ್ಲಿ ಕೆಲ್ಸದವ್ರ ಆಂಟಿ ಇದಾರಲ್ಲ ಅಡ್ಗೆ ತಿರ್ಸ್ರ ಅಡ್ಗೆ ಮಾಡಿದ ಆಂಟಿ ಅಲ್ಲಿದಾರ ನೋಡಿ aunty. ಇಡ್ಲಿ ಮಾಡಿರೋದು ಅವರು ಹೌದಾ ಇಡ್ಲಿ ನೀವ್ ಮಾಡಿದ್ದ ಅದಕ್ಕೆ ಚೆನ್ನಾಗಿದೆ ನಾನು ಏನು ಮಾಡಿಲ್ಲ ಹಿಟ್ಟು ರುಬ್ಬಿದವ್ರು. ಗೈಸ್ ಇಡ್ಲಿ ಮಾಡಿದಂದ್ರೆ ಏನು ಅದೊಂದ್ ಪ್ಯಾಕೆಟ್ ಬರ್ತಾರೆ ಅದಕ್ಕೆ ಮೊಸರು ಹಾಕ್ಬಿಟ್ಟು ಅದು ಮೊಸರು ಅದಕ್ಕೆ ಹಾಕ್ಬಿಟ್ಟು ಹಿಂಗ್ ಹಾಕ್ಬಿಟ್ಟು ಅದಕ್ಕೆ ಇದು ತಾಯಿ, ಇದು ರೆಡಿಮೇಡ್ ತಾಯಿ. ಆಪೋಸಿಟ್ ಟೀಮ್ ಹೋದ್ರೆ ಅದನ್ನ ನಾಯಿ ಕೊಡ್ದಂಗ್ ಹೊಡಿತೀವಿ ಎಳ್ಕೊಂಡು ಹೋಗ್ಬಿಟ್ಟು ಏಯ್! ಅಮ್ಮ ನಮ್ ಟೀಮಲ್ಲಿ ಇಲ್ಲ ಇವಾಗ ಆಚೆ. ಇದು ರೆಡಿಮೇಡ್ ಓ, ತಾಯಿ ಅಂತ. ಏ ಹೊಡಿವೆಲ್ ತಂಗಿ ಹೋಗ್ ಒಳಗೆ ಫೋಟೋ ಹಾಕು ಚಂದ್ರ ಏ ಬಾಬು! ಗೈಸ್ ನಗು ನೋಡಿ ಗೈಸ್ ನಮ್ಮ ಅದೇನು ಕ್ಯೂಟ್ ಆಗಿದೆ ನಗು ನೋಡಿ ಗೈಸ್ ಏನ್ ಸ್ಮೈಲ್ ಏಯ್, 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 ಏಯ್. ಓಕೆ ಗೈಸ್ ನಮ್ಮಮ್ಮ ಈಗ ಸ್ವಲ್ಪ ಸಮಾಧಾನ ಆಗಿದ್ದಾರೆ ಬಾಯ್. ನಾವಿಬ್ರು ಹೋಗ್ತಿದೀವಿ. ಹೆಂಗೋ ನಿಮ್ ಮಗ ಮತ್ತೆ ಇಬ್ರು compromise. ಸರ್, ಇಬ್ರು ಹೋಗ್ತಿದೀವಿ. ಬಾಯ್. ಹೋಗ್ರಲೇ ಚೆನ್ನಾಗಿರಿ. ಹೋಗ್ರು ನಾನು ನಮ್ಮ ಅಮ್ಮ ನೆಮ್ಮದಿಯಾಗಿರ್ತೀವಿ ಹೋಗ್ರಲೇ ಊಟಕ್ಕೆ ಬರ್ತಾರ ಆಮೇಲೆ ಇವಾಗ ಊಟಕ್ಕೆ ಬರ್ತಾರ ಸೊ ನಮ್ಮ ಅಮ್ಮ ಈಗ ನನ್ನ ಹತ್ರ ಮಾತಾಡ್ತಿದ್ದಾರೆ ಸೊ ಎಲ್ಲ ಸರಿ ಹೋಯ್ತು ಆಮೇಲೆ ಇನ್ನೊಂದು ನಮ್ಮ ಅಮ್ಮಗೆ ಒಂದು ಸರ್ಪ್ರೈಸ್ ಇತ್ತು ಗೈಸ್ ನಮ್ಮಗೆ ಅಂತ ಒಂದು ಹೊಸ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದೆ ಬಟ್ ಇವತ್ತೇ ಜಗಳ ಆಗ್ಬೇಕಾ ನಂದು ಅವ್ರದ್ದು ಇವತ್ತೇ ಅವ್ರ ನನ್ನ ಹತ್ರ ಮಾತು ನಿಲ್ಲಿಸ್ಬೇಕಾ ಇವತ್ತೇ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದು ಇವಾಗ ಹೋಗೋಣ ಅಂತಿದ್ದೆ ಆ ಸರ್ಪ್ರೈಸ್ಗೆ ಏನಿರ್ಬೋದು ಗೆಸ್ ಮಾಡಿ ನೋಡೋಣ ಏನಿರ್ಬೋದು ಒಟ್ನಲ್ಲಿ ಸರ್ಪ್ರೈಸ್ ಬೇಕು ಸರ್ಪ್ರೈಸ್ ಬೇಕು ಏನಿರ್ಬೋದು ಆ ಸರ್ಪ್ರೈಸ್ ಗೆಸ್ ಮಾಡಿ ಏನ್ ಮೈನಾಡಕ್ಕೆ ಹೋಗ್ತಿದ್ರಲ್ಲ ಅಲ್ಲ ಅದು ಬಿಟ್ಟು ಅದೇ ಬಿಟ್ಟು ಏನ್ ಸರ್ಪ್ರೈಸ್ ಇರ್ಬೋದು ನಿಮಗೆ ಅಂತ ಇವತ್ತೇನೋ ಒಂದು ಸರ್ಪ್ರೈಸ್ ಪ್ಲಾನ್ ಮಾಡಿದ್ದೆ ಮಾತು ಬಿಟ್ಬಿಟ್ಟಿದ್ರಿ ಕೇಳ್ದೆ ನಾನೇನು ಹೇಳಿದ್ನ ಆಯ್ತು ಬೇಗ ಹೇಳಿ ಏನ್ ಸರ್ಪ್ರೈಸ್ ಇರ್ಬೋದು ಮನೆ ತಗೊಂತ ಇದೀನಿ ಹಾ ತುಂಬಾ ದೊಡ್ಡ ಪ್ಲಾನ್ ಮಾತಾಡ್ದೇನೆ ಇರಿ ನೀವು ಬಂದೆ ಇವಾಗ ನೀವು ಹೇಳ್ತಾ ಇದ್ರಿ, ಅವ್ನಿಗೆ ಯೋಚನೆ ಮಾಡ್ತಿರ್ತಾರೆ ಏನ್ ಕೊಡೋದು ಅಂತ. ನನ್ನ ಮೊಸರು ತರಿಸಿದ್ದೆ ನೋಡಿ ಹೆಂಗಾಗ್ಬಿಡಿದೆ ಕಲ್ ಥರ ಆಗ್ಬಿಡಿದೆ ಗೈಸ್ ಸೊ ನಾನು ಹೇರ್ ಸೆಟ್ ಬಿಯರ್ಡ್ ಸೆಟ್ ಮಾಡ್ಸೋಕೆ ಹೋಗ್ತಾ ಇದ್ದೀನಿ ತುಂಬ ದಿನ ಆಗೋಯ್ತು ಹೋಗ್ಬೇಕು ಅಂತೇಳಿ ಹೋಗೋಕ್ಕೇ ಆಗಿಲ್ಲ ಸೊ ಕತೆ ಏನು ಅಂದರೆ ಇವತ್ತು ಸ್ವಲ್ಪ ನಾರ್ಮಲ್ ಡೇ ಮಾಡ್ಕೊಳ್ಳೋಣ ವ್ಲಾಗ್ದು ಅಂತ ಅಂದರೆ ತುಂಬ ದಿನ ಆಗಿತ್ತು ನಾನು ನನ್ನ ಡೇ ವ್ಲಾಗ್ ಮಾಡಿ ಬರೀ ಒಂದೊಂದು ಮೂಮೆಂಟ್ ವ್ಲಾಗ್ಸ್ ನಡೀತಿತ್ತು ನಾನು ಡೈಲಿ ವ್ಲಾಗ್ ನಡೀತಾ ಇದೆ ಬನ್ನಿ ಈಗ ನಾವು ಹೇರ್ ಕಟ್ ಮಾಡಿಸ್ಕೊಂಬರೋಣ ನಮ್ಮ ಕಾರು ಸರ್ವಿಸಿಗೆ ಕೊಡೋಕ್ಕೆ ಟೈಮೇ ಆಗ್ತಾಯಿಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಸೊ ನಾನು ಸ್ಪಿನ್ನಿಗೆ ಬಂದೆ ಹೇರ್ ಕಟ್ ಮಾಡ್ಸೋಕ್ಕೆ ನಮ್ಮ ಅಕ್ಕ ಅವರೆಲ್ಲ ಇದ್ದಾರೆ ನೋಡಿ ನಾವು ಇಡೀ ಫ್ಯಾಮಿಲಿ ಬಂದ್ಬಿಟ್ಟಿದ್ದೀವಿ ಇವತ್ತಿಲ್ಲಿ ನನಗೆ ಗೊತ್ತಿಲ್ಲ ಅವರೆಲ್ಲ ಇದ್ದಾರೆ ಅಂತ ನಾನು ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಿದ್ದೆ ಇವತ್ತು ಟೈಮ್ ಆಯಿತು ಹೇರ್ ಕಟ್ ಬಿಯರ್ಡ್ ಸೆಟ್ ಮಾಡ್ಕೊಂಡು ಇವತ್ತು ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ ನಮ್ಮ ದೊಡ್ಡಮ್ಮ ಬಂದಿದ್ದಾರೆ ದುಬೈಯಿಂದ ಅವ್ರನ್ನ ಈ ಬ್ಲಾಗಲ್ಲಿ ತೋರಿಸ್ತೀನಿ ಸೊ ಅವರು ಇಲ್ಲೇ ಇದ್ದಾರೆ ಅವರು ಹೇರ್ ಸೆಟ್ ಎಲ್ಲ ಮಾಡ್ತಿದ್ದಾರೆ ಬನ್ನಿ ಟ್ರಿಪ್ಪಿಗೆ ರೆಡಿ ಆಗೋಣ ನೋಡಿ ಬರೀ ಫೋನಲ್ಲಿ ಇರ್ತಾರೆ ಜನ ಈ ಕಾಲದಲ್ಲಿ ನೋಡಿ ತಲೆ ಬಗ್ಸೇ ಇರ್ತಾರೆ ತಲೆನೇ ಎತ್ತಲ್ಲ ಅಂತ ನೋಡಿ ಹೆಂಗ್ ಕಾಣ್ತಾ ಇದೆ ಏನೋ ಹೇರ್ ಸ್ಟೈಲ್ ಅದು ಲೇ ಕರೆಕ್ಟಾಗಿ ಆಪೋಸಿಟ್ ಕೂತಿದ್ದೀರಾ ಕಣ ಸ್ಟ್ರೈಟ್ ಕೂದಲು, ಕರ್ಲಿ ಕೂದಲು, ನೋ ಕೂದಲು. ಇನ್ಸಲ್ಟ್ ಮಾಡ್ಬಿಡ ನನ್ನ ಫ್ರೆಂಡಿಗೇನೆ ಫಸ್ಟಿಗೆ ಆಯ್ತು ಮಾಡ್ತಾರೆ.
ಫೈನಲಿ ಹೇರ್ ಕಟ್ ಕೂತಿದ್ದೀನಿ. ಏನು ಮಾಡ್ತಾರೆ ನೋಡೋಣ ಬನ್ನಿ. ಬಿಯರ್ಡ್ ಹೇರ್ ಎಲ್ಲ ಸೆಟ್ ಮಾಡ್ಕೊಂಡು ಹೋಗೋಣ. ನೋಡಿ ಗೈಸ್, ನಮ್ಮ ನೋಡಿ ವೈಟ್ ಹೇರ್ಸ್ನೆಲ್ಲ ಮುಚ್ಚಿಟ್ಕೊಳ್ಳೋಕ್ಕೆ ಏನು ಮಾಡ್ತಾರೆ ವಯಸ್ಸಾಗಿರೋರು ಅಂದರೆ ಹಿಂಗೆ ಮಾಡ್ತಾರೆ. ಇನ್ನೂ ಅಲ್ಲ, ಮದುವೆ ಆಗಲ್ಲ, ಇದು ಶಾಪಿಂಗ್, ಇದು ಟ್ರಿಪ್ಪಿಗೆ ಹೋಗ್ತಾರೆ. ಹೇರ್ ಕಟ್ ಆಯಿತು, ಹೇರ್ ವಾಶ್ ಮಾಡ್ತಾ ಇದ್ದಾರೆ ಈಗ ಫೈನಲಿ ಆಫ್ಟರ್ ವೆರಿ ಲಾಂಗ್ ಟೈಮ್. ಫೈನಲಿ ಹೇರ್ ಸೆಟ್ ಆಯಿತು. ನಮ್ಮ ಅಮ್ಮ ಇನ್ನೂ ಮಾಡ್ತಾ ಇದ್ದಾರೆ. ನಮ್ಮ ಟುಮ್ ಇಲ್ಲಿದೆ ನೋಡಿ. ಅಬ್ಬಬ್ಬಬ್ಬ, ನಮ್ಮ ಸಂಜೆ ಇಲ್ಲಿದ್ದಾನೆ. ಕಣ್ಣಿಗೆ ಬಟ್ಟೆ ಕಟ್ಟಿ ಪ್ರೀತಿಸಿದಳು. ಸಾಕ್ಬಿಡೋ. ನಮ್ಮ ದೊಡ್ಡಮ್ಮ ಮಾಡ್ತಿದ್ದಾಯ್ತು, ನಮ್ಮ ನೂರ ಅಂತ ನನ್ನ ತಂಗಿ ಬಂದಿಲ್ಲ, ಅವರು ಮಾಡ್ತಿದ್ದಾಯ್ತು. ನಾನೀಗ ಕೂತ್ಕೊಂಡು ಕಾಯ್ತೀನಿ ಎಲ್ಲ ಮುಗಿಸೋದು. ಗಾಯ್ಸ್, ಹೇರ್ ಸೆಟ್ ಮಾಡಿಸಿ ನಾನು ಬಂದೆ ವಾಪಸ್ಸು. ನೋಡಿ ಹೆಂಗಾಗ್ಬಿಡುತ್ತೆ ಮತ್ತೆ. ನೋಡಿ ಏನಮ್ಮ ರೇಸರ್ ವಿಲಿಂಗ್ ಎತ್ತೀಯ ಈಗ? ವಿಲಿಂಗ್ ಎತ್ತೀಯಾ? ನೋಡಿ ಗಾಯ್ಸ್, 50 ಪೈಸದ್ದು 3 ಕ್ಲಿಪ್ ಹಾಕೊಂಡವಳೆ. 20 rupees ಒಂದು ಗ್ಲಾಸು, 2 rupees ಗೋಲ್ಡು, ಹಲೋ 15 rupees ವಾಚು, ಎಲ್ಲ ಹೋಗಿ ಜಾತ್ರೆಯಲ್ಲಿ ತೊಗೊಂಡಿರೋದು. ಬಾಯ್. ಒರಿಜಿನಲ್ ಗೋಲ್ಡ್ ಇದು. ಓಕೆ, ಹುಷಾರಾಗಿ ಹೋಗು. ಬಾಯ್ ಬಾಯ್ ಗೈಸ್. ಇವತ್ತು ನಮ್ಮ ಮನೆಗೆ ಕ್ಲೀನಿಂಗ್ ಮಾಡೋಕ್ಕೆ ಆಂಟಿ ಬಂದಿಲ್ಲ ಅಂಥೇಳಿ ನಮ್ಮ ಶಾಂತಮ್ಮ ಅವ್ರ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಫುಲ್ ಕ್ಲೀನಿಂಗ್ ನಡೀತೆ. ಏನು ರೀ ಶಾಂತಮ್ಮ, ಇನ್ನೂ ಕೋಪದಲ್ಲೇ ಇದ್ದೀರಾ ಹಿಂಗೆ? ಹಾಂ ಪಲ್ಯ ಅಲ್ಲ, ಪನ್ನೀರ್ ಯಾರು ಬೇಕಲ್ಲ? ಪನ್ನೀರ್ ಕ್ಯೂಬ್ಸ್ ಕಟ್ ಮಾಡಿಕೊಡಿ ನನಗೆ. ಕ್ಯೂಬ್ಸ್ ಪನ್ನೀರ್. ಗೈಸ್, ನಾನು ಚಿಕನ್ ತಿನ್ನಂಗಿಲ್ಲ ಅಂತ ಒಂದು ತಿಂಗಳು ನಮ್ಮ ಫ್ರೆಂಡ್ ಹೇಳಿದ್ದಾರೆ. ಚಿಕನ್ನು, ಫಿಶ್ ಎಲ್ಲ ತಿನ್ಬೋದು, ಚಿಕನ್ನು ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡಕ್ಕೆ ಹೇಳ್ತಾರೆ. ಮಸಾಲೆ ಎಲ್ಲ ಸ್ವಲ್ಪ ಗಟ್ಟೆಲ್ಲ ಸರಿ ಮಾಡ್ಕೊಳ್ಳೋಣ ಸ್ವಲ್ಪ ಅಂತ. ಐ ಆಮ್ ಗೆಟಿಂಗ್ ಬ್ಯಾಕ್ ಟು ಟ್ರ್ಯಾಕ್. ಸೊ ಅದಕ್ಕೆ ಪನ್ನೀರಲ್ಲೇ ಇರಬೇಕು ನಾನು ಸ್ವಲ್ಪ ಪ್ರೋಟೀನ್ ಸೋರ್ಸ್ಗೆ. ಫಿಶ್ ಎಲ್ಲ ತಿನ್ಬೋದು, ಚಿಕನ್ ಸ್ವಲ್ಪ ಅವಾಯ್ಡ್ ಮಾಡಬೇಕು, ಬಟ್ ಅವಾಗ ತಿನ್ಬೋದು. ಇದು ಇವಾಗ ನನ್ನ ಲೈಫ್ ಕರೆಂಟ್ ಸ್ಟೇಟಸ್. ಗೈಸ್, ಸಡನ್ ಆಗಿ ತಲೆನೋವು ಪೂರ ಆಗೋಯ್ತು, ಯಾಕೋ ಗೊತ್ತಿಲ್ಲ. ಅದಕ್ಕೆ ಈಗ ಬಂದ ತಕ್ಷಣ ಸ್ವಲ್ಪ ರೆಸ್ಟ್ ಮಾಡಬೇಕು. ಸೊ ಈಗ ನಾವು ನಮ್ಮ ತಂಗಿ ಮತ್ತು ನಮ್ಮ ದೊಡ್ಡಮ್ಮನ ಪಾನಿಪುರಿನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅವ್ರು ದುಬೈಯಿಂದ ಬಂದಾಗೆಲ್ಲ ಶಿ ಲವ್ಸ್ ಪಾನಿಪುರಿ ಹೇರ್. ಸೊ ನಾನು ತುಂಬ ದಿನದಿಂದ ಅವ್ರು ಬಂದು ತುಂಬ ದಿನ ಆಯಿತು, ನನಗೆ ಟೈಮ್ ಆಗಿರಲಿಲ್ಲ ಸುತ್ಸೋಕ್ಕೆ, ಕರ್ಕೊಂಡು ಹೋಗೋಕ್ಕೆಲ್ಲನು. ಅದಕ್ಕೆ ನಾಳೆ ಒಂದು ಟ್ರಿಪ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ನಾನು ಆಲ್ಮೋಸ್ಟ್ 3-4 ಇಯರ್ಸಿಂದ ಅವ್ರು ಬಂದಾಗೆಲ್ಲ ಕರ್ಕೊಂಡು ಹೋಗ್ತೀನಿ ನಾನು ಪ್ರಾಮಿಸ್ ಮಾಡಿದ ಟ್ರಿಪ್ಪು. ಸೊ ಆ ಟ್ರಿಪ್ ಇವಾಗ ಏನಂತಾರೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ದೊಡ್ಡಮ್ಮಗೆ ಪಾನಿಪುರಿ ಸಖತ್ ಇಷ್ಟ, ಇಲ್ಲಿದು ಇಂಡಿಯಾದು. ಸೊ ಇಲ್ಲಿ ಒಂದು ಏನಂತಾರೆ, ಯಾವ ಪಾನಿಪುರಿ ಅದು, ಬಂಗಾರಪೇಟ್ ಚಾಟ್ಸ್. ಸೊ ಅದು ಕರ್ಕೊಂಡು ಹೋಗು ಅಂತ ತುಂಬ ದಿನ ಹೇಳ್ತಿದ್ರು. ನಾನು ಅಂತಿದ್ದೆ, ಇವತ್ತು ಸರಿ ಆಯ್ತು ಹೋಗೋಣ ಬನ್ನಿ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ ಗೈಸ್. ಫೈನಲಿ ಕಾರ್ ಹತ್ತಿದ್ದೀವಿ, ಈಗ ಹೊರಡೋ ಟೈಮ್. ಲೆಟ್ಸ್ ಗೋ. ನನಗೆ ಆಗ್ತಾಯಿಲ್ಲ, ಫುಲ್ ಸುಸ್ತಾಗ್ತದೆ. ಗಾಯ್ಸ್, ಫೈನಲಿ ರೀಚ್ ಆಗಿದ್ದೀವಿ. ನಾವು ಬಂಗಾರಪೇಟ್ ಚಾಟ್ ಹುಡುಕೊಂಡು ಇಡೀ ಅರ್ಧ ಕರ್ನಾಟಕ ಅಥವಾ ಅರ್ಧ ಬೆಂಗಳೂರು ನೋಡ್ಬಿಟ್ವಿ ಅಂದ್ಕೊಳ್ಳಿ. ಅಂದರೆ ನಮ್ಮ ಏರಿಯಾಲಿ ಎಲ್ಲ ಕಡೆ ಕ್ಲೋಸ್ ಆಗಿದೆ. ಇಲ್ಲೊಂದು ಓಪನ್ ಆಗಿದೆ. ನಾವು ಮುಂಚೆ ಇಲ್ಲಿ ನಮ್ಮ ಸ್ಯಾಮ್ ಫ್ಯಾಮ್ ಅಡ್ಡೋದು ಟ್ರಕ್ ನಿಲ್ತಿತ್ತು. ಸೊ ಓಲ್ಡ್ ಮೆಮೊರೀಸ್ ನೋಡಿ. ಇವಾಗ ಏನೂ ಇಲ್ಲ, ಇಲ್ಲಿ ಲೈನು ಟ್ರಕ್ಗಳು ನಿಲ್ತಿತ್ತು, ಒಂದು ಟ್ರಕ್ ಇಲ್ಲ ಇಲ್ಲಿ. ಗೈಸ್, ಸೊ ಇಲ್ಲಿ ಆರ್ಡರ್ ಮಾಡ್ತಾ ಇದೀವಿ ಈಗ. ಒಂದು ಪಾನಿಪುರಿ, 2 ಮಸಾಲೆ ಪುರಿ, 1 ದಹಿ ಪುರಿ. 1 ಪಾನಿ, 2 ಮಸಾಲ, 1 ದಹಿ. 20 ಮಸಾಲ. ಹಾಂ ಗೈಸ್, ನಾನು ತಿಂತಾ ಇಲ್ಲ. ಹಾಂ ಗೈಸ್, ನಮ್ಮ ಟುಮ್ದು ಮತ್ತೆ ಸಿಸಿದು ಇವತ್ತು ಪಾನಿಪುರಿ ಚಾಲೆಂಜ್ ಇದೆಯಂತೆ. ಪಾನಿಪುರಿ ಚಾಲೆಂಜ್ ಸಂಜಯ್, ಪಾನಿಪುರಿ ಚಾಲೆಂಜ್ ಅಂತ ನಿಂದು ಸಾಯಿಲ್ದು.
ಯಾರು ಗೆಲ್ತಾರೋ ಅವ್ರು ಗೆಲ್ಲೋರ್ಗೆ 50,000 ರೂಪಾಯಿ ಇದೆ. ನಾನು ಗೆದ್ದೆ ಅನ್ಕೋ, ನೀವಿಬ್ರು ಸೇಂಗ್ ಎಷ್ಟು ಸಾಯಿ ಮಾಡ್ಬೇಕು. ಗೆಲ್ಲೋರ್ಗೆ 50,000. 2 ಮಸಾಲೆ, ಒಂದು ಬೇಲ್ ಸರಿ ಅಲ್ಲ, ಒಂದು ಇದು ದಹಿ ಪುರಿ ಒಂದು 20 ಮಸಾಲ. ಪಾನಿಪುರಿ ಗೈಸ್, ಟುಮ್ ಸಿಸಿ, ಎರಡು ಎಮ್ಮೆ, 2 ಸಿಂಹಗಳು ಈಗ ಪಾನಿಪುರಿ ಚಾಲೆಂಜ್ ಮಾಡ್ತಾ ಇದ್ದಾರೆ. ಗೈಸ್, ಗೆಲ್ಲೋರಿಗೆ 50,000 ರೂಪಾಯಿ, ಗೆಲ್ಲೋರಿಗೆ 50,000 ರೂಪಾಯಿ ಇದೆ. ಅದೇ ಗೆದ್ದೋಗಿ 50,000 ರೂಪಾಯಿ ಇದೆ. ಗೆಲ್ಲೋರ್ ಆಯ್ತು ಗೈಸ್, ಈಗ 2 ಮಾಡೋಣ ಗೈಸ್. ನಮ್ ದೊಡ್ಡಮ್ಮ ಹಾಯ್, ಹಲೋ ಹಾಯ್, ವೆಲ್ಕಮ್ ಟು ಅವರ್ ವ್ಲಾಗ್. ವೆಲ್ಕಮ್ ಟು ಇಂಡಿಯಾ. ವೆಲ್ಕಮ್ ಟು ಇಂಡಿಯಾ ಫ್ರಮ್ ದುಬೈ. ಈಗ ನಮ್ಮ ಅಮ್ಮ ಮತ್ತೆ ನಮ್ಮ ದೊಡ್ಡಮ್ಮ ಚಾಲೆಂಜ್ ಮಾಡ್ತಾರೆ. ಫಸ್ಟ್ ಎಷ್ಟು ತಿಂತಾರೆ ಅಂತ ನೋಡೋಣ ಇಬ್ರು. ಅಲ್ಲ, ಎಷ್ಟು ತಿಂದ್ರಿ? 1 ಜಾಸ್ತಿ ತಿಂದ್ರು ಅವ್ರು ವಿನ್ನರು. ನೀವು ಎಷ್ಟು? ಈಗ ನಮ್ಮ ಅಮ್ಮ 4 ತಿಂದು ನೀವು 5 ತಿಂದ್ರೆ ನೀವು ವಿನ್ನರು. ನೀವು 11 ತಿನ್ಬೇಕು. ಹಾ, ಸ್ಟಾರ್ಟ್. ಪಾನಿಪುರಿ ಸ್ಟಾರ್ಟ್. ಪಾಪ ಗೈಸ್, ಇಂಡಿಯಾಗೆ ಬಂದಿದ್ದಾರೆ ತುಂಬಾ ದಿನ ಆದ್ಮೇಲೆ. ಅವ್ರ ಕಡೆ ಹೋಗೋದು ಬೇಡ, ಈ ಕಡೆ ಮಾತ್ರ ಇರಲಿ ಚಾಲೆಂಜು. ಗೈಸ್, 50,000 ರೂಪೀಸ್ ಇದೆ. ಇಲ್ಲಿ ಹುಷಾರಾಗಿದ್ದು ಅಲ್ಲೇ ಇರ್ಲಿ. ಪಾನಿಪುರಿ ಚಾಲೆಂಜ್ ನಡೀತಾ ಇದೆ. 50,000 ಹೋದ್ರೆ ಹೋಗ್ಲಿ, ಪಾನಿಪುರಿ ತಿನ್ನಿಸ್ಬೇಕು. ಮಸಾಲ ಪುರಿ ಚಾಲೆಂಜ್ ತಿಂತ್ಯಾ? ಮಸಾಲ ಪುರಿ ಚಾಲೆಂಜ್ ಮಾಡ್ತೀಯಾ? ಮನೀಶ್, ನೂರಾ ಪಾನಿಪುರಿ ಚಾಲೆಂಜ್. ನನ್ ಕೈಲಾಗಲ್ಲಪ್ಪ. ಹಿಂಗೆ ಹಾಕೊಂಡು ಮಸಾಲ ಪುರಿ ಎಲ್ಲ ಬರ್ತದೆ. ಚಾಲೆಂಜ್ ಮಾಡೋಣ ಅಂದ್ರೆ ಯಾರು ರೆಡಿನೇ ಇಲ್ಲ. ಏನು ಮಾಡಲಿ, ನಾನು ಕೊಡ್ಸಕ್ ರೆಡಿ ಇದ್ದೀನಿ, ತಿನ್ನಕ್ ರೆಡಿ ಇಲ್ಲ. 2 ಮಸಾಲ, 2 ಮಸಾಲ. ಕತೆ ಏನು ಅಂದರೆ, ಇವಾಗ ನಮ್ಮ ಅಮ್ಮ ಮತ್ತೆ ಟುಮ್ ಪಾನಿಪುರಿ ಸರ್ರಿ ತಿಂತಾ ಇದ್ದಾರೆ ಇಲ್ಲಿ. ಈಗ ಅವ್ರಿಗೆ ಗೊತ್ತಿಲ್ಲ ಶ್ರವಣ್ ಬ್ರೋನ್ ಇಲ್ಲಿ ಕರೆಸಿದ್ದೀನಿ ಅಂತ. ಶ್ರವಣ್ ಬ್ರೋ ಬಂದು ಇವ್ರು ಚೀಟ್ ಮಾಡ್ತಿರೋದು ನೋಡಿದ್ರೆ ಮಜಾ ಇರುತ್ತೆ. ಏನೋ ಬಸ್ಟ್ ಇಷ್ಟೇ ಸಾಕಾ? ನಮಗೂ ಹಾಕೋ ಟೀಮ್ಗೆ. ಇಲ್ಲ ನೀನು ನನ್ನ ಟೀಮೇ ಕಣೋ. ಇಷ್ಟೇ ಸಾಕಾ? ನಿಜ ಇಲ್ಲ. ಸಂಜಯ್ ಅದೇ ನಾವು ಹೇಳಿದ್ವಲ್ಲ ಲಾಸ್ಟ್ ಟೈಮ್ ಪ್ರ್ಯಾಂಕ್ ಕಾಲ್ದು. ಇನ್ಸ್ಟಾಗ್ರಾಮು ಓಪನ್ ಮಾಡಿ, ಸ್ಟೋರಿ ಐ ಲವ್ ಯು ಅಂತ ಹಾಕೋಣ. ಹಾಂ, ಐ ಲವ್ ಜೆ ಅಂತ ಹಾಕ್ಬಿಡೋಣ ಅಂತ. ಅದು ಹಾಂ ಇಷ್ಟೇ ಗೈಸ್. ಇನ್ಯಾರು ಬೇಕಾ? ಪ್ಲ್ಯಾನ್ ಮಾಡಿದ್ದೀನಿ. ಫೋನ್ ನಾನು ಕೇಳು, ಮನೆಗೆ ಫೋನ್ ಬಂತು. ಇದಲ್ಲ, ಬೇರೆ ಇದೆ. ಯಾರು ಇವನು? ಇಲ್ಲ, ಇದಲ್ಲ, ನಿಜ ಹೇಳು, ಇಲ್ಲ ಹಾಳು ಮಾಡ್ಬಿಡ್ತೀನಿ. ಆಯ್ತು ಬಿಡಪ್ಪ ಗೈಸ್, ನಾನೇನು ಹೇಳೋಕ್ಕಾಗಲ್ಲ ಗೈಸ್, ಅವನು ಇಷ್ಟ. ಗೈಸ್, ಈಗ ನಮ್ಮ ಟುಮ್ಗೆ ಒಂದು 20 ಮಸಾಲ ಹೇಳೋಣ. ಮತ್ತೆ ದಹಿ ಪುರಿ ಹೇಳು, ಮತ್ತೆ ಈಗಲೇ ಹೇಳಬೇಕು. ಸಂಜು ದಹಿ ಪುರಿ ಹೇಳಿ ಅವನಿಗೆ. ನಿಂಗೇನು ಬೇಡವಾ? ನಿಂಗೇನು ಬೇಡವಾ ಗೈಸ್? ಸರ್ ದಹಿ ಪುರಿ ಒಂದು ಹೇಳಿದ್ದೀರಾ? ಹೇಳಿದ್ದೀರಾ? ಹೇಳಿದೆ. ನಿಮಗೆ ಮನೀಶ್ ದಹಿ 1. ಅಪ್ಪ ಮಸಾಲ ಪುರಿ, ದಹಿ ಪುರಿ 2 ಕೊಡಿ ಸರ್. ತಿನ್ನೋರು ಜಾಸ್ತಿ ಇದ್ದಾರೆ ಇಲ್ಲಿ. ಸರಿ ತಿಂತಾನೆ. ಇಲ್ಲಿ ನೋಡಿ, ಪಾನಿಪುರಿ ಮಸಾಲ ಪುರಿ ತಿಂತವ್ರೆ ನಿಮ್ ಕ್ಲೈಂಟು. ಇಲ್ಲಿ ನೋಡಿ, ಇನ್ನೊಂದು ದಹಿ ಪುರಿ ಹೇಳವ್ರೆ. ಇಲ್ಲಿ ನೋಡಿ, ನಿಮ್ಮ ಅಕ್ಕ ತಿಂತಿಲ್ಲ. ನಮ್ಮ ಅಕ್ಕ ಇಲ್ಲ. ಇಲ್ಲಿ ನೋಡಿ, ಈಗ ಇದಲ್ಲ, ಇನ್ನೊಂದು ದಹಿ ಪುರಿ ಹೇಳವನೆ ಇವ್ರದ್ದು. ಇಲ್ಲಿ ನೋಡಿ, ತಿನ್ನೋ. ಎಂತ ಬ್ರೋ, ಏನ್ ಹೇಳ್ತೀರಾ? ಇಂಥವ್ರಿಗೆ ಏನ್ ಹೇಳ್ತೀರಾ? ಮೋಸ ಮಾಡ್ತಿದ್ದಾರೆ. ಇಲ್ಲಿ ನೋಡಿ, ಇನ್ನೂ ತಿಂತಾ ಇದಾರಲ್ಲ ಬ್ರೋ, ಭಯನೇ ಇಲ್ವಲ್ಲ ಬ್ರೋ ನಿಮ್ಮ ಮೇಲೆ? ಬ್ರೋ ನೀವೇ ತಿಂತೀರಾ ದಹಿ ಪುರಿ ಮಸಾಲ ಪುರಿ? ಯಾರು ನಂದ ಇದು? ಡೈಜೆಷನ್ ಇಶ್ಯೂ. ಬಾಯ್, ನಿಮ್ಮ ಮೇಲೆ ಆಣೆ ನಂದಲ್ಲ ಬ್ರೋ. ನನ್ನ ಮೇಲೆ ಆಣೆ, ನಿಮ್ಮ ಮೇಲೆ ಆಣೆ ನಂದಲ್ಲ. ತಗೋಬಿಡ್ತೀಯಾ? ಯೋಚನೆ ಮಾಡು. ಅದಲ್ಲ, ಡೈಜೆಷನ್ ಇಶ್ಯೂ ಇದೆ ಅಂತ ಹೇಳಿದೀರಾ. ಬೈ, ಮಾ ಕಸಮ್ ನಂದಲ್ಲ, ನಾನು ಆರ್ಡ್ರೇ ಮಾಡಿಲ್ಲ.
ನನ್ನಲ್ಲ ಬ್ರೋ ಅದು ಇವಂದು ಮನೀಶ್ದದು ಅವ್ರಿಗೆ ಮನೋಜ್ ಕೊಡಿ ಅವ್ರು ಮನೋಜ್ ಪಾನಿಪುರಿ ಎಕ್ಸ್ಪೆಕ್ಟ್ ಮಾಡಿದ್ದ ಟುಮ್ ಈ ತರ ಸಿಕ್ಕಾಕ್ಸ್ತೀನಿ ಅಂತ. ಇಲ್ಲ ಮಾಡಿಲ್ಲ ಸೀನ್ ಝೋನ್ ಮಾಡ್ತಾನೆ ಬ್ರೋ ಇನ್ನೂ ಮಾಡಿಲ್ಲ ಬ್ರೋ. ನಾನು ಇವಾಗ ವೈನಾಡು Proof ತೋರ್ಸ್ಲಾ? ಇಲ್ಲ ಇದೆ ಬ್ರೋ ಸೀನ್ ಝೋನ್ ಅಲ್ಲ ಬ್ರೋ ನೋಡಿಲ್ಲ ಮೆಸೇಜ್ ಅಷ್ಟೇ. ಅಲ್ಲ ವೈನಾಡು ಪಾನಿಪುರಿ ತಿನ್ಬೇಕಾದ್ರೆ ರೆಡ್ ಹ್ಯಾಂಡ್ ಸಿಕ್ಕಾಕ್ಸಿದ್ದೀನಿ ಗಾಯ್ಸ್ ನಮ್ಮ ಅಮ್ಮನ. ಇಲ್ಲಿ ನೋಡಿ ತಿಂತಿದವ್ರು ತಿರುಗ್ಬಿಟ್ರು ನೋಡಿ ತಿಂತಿದವ್ರು ಹಾಳೇನಕ್ಕೆ ಮಾಡಿದೆ ನೀವು ಟ್ರಿಪ್ಸ್ ಹೋಗಲ್ಲ ಬ್ರೋ? ಇಲ್ಲ ನನಗೆ ಅಷ್ಟು ಅಭ್ಯಾಸ ಇಲ್ಲಪ್ಪ ಬ್ರೋ. ಈಗ ಹೋಗಿ ಮೂಗ ಹೇಳೋದು ತಿಂತಾರೆ ಎಲ್ಲ ಮಾಡ್ತಾರೆ, ಕೈ ಕಟ್ಟಾಗೆಲ್ಲ ತಿನ್ನಿಸ್ತಾನೆ ಬ್ರೋ. ಯಾವತ್ತೂ ಆ ಥರ ಮಾಡಿ ಏನಂತ ಗೊತ್ತಾನೆ ನಿಮ್ಗೆ? ನಿಮ್ಗೆ ಯಾವತ್ತು ಆದ್ರೆ ಮೈಂಡ್ ಸ್ಟ್ರಾಂಗ್ ಮೈಂಡ್ ಸ್ಟ್ರಾಂಗ್ ಇದೆ ಬ್ರೋ, ಬಾಯ್ ಸ್ಟ್ರಾಂಗ್ ಇರೋಲ್ಲ. ಬೇರೆ ಸ್ಟ್ರಾಂಗ್ ಇರೋದಿಲ್ಲ ಅದೆಲ್ಲ ಕೇಳಿದ್ದೀನಿ, ಇದು ಬಾಯಿ ಮೇಡಮ್ ಸಂಜೆ ಟ್ರಾನ್ಸ್ಫರ್ ಮಾಡ್ರಿ. ಸಂಜೆ ಮದುವೆ ಬರ್ತುಂಟಲ್ಲ, ಹಾ ಮದುವೆ ಹುಡುಗನ್ ರೆಡಿ ಮಾಡೋಣ. ಇಲ್ಲೊಂದು ಕ್ಲೈಂಟ್ ನೋಡಿ, ಕ್ಲೈಂಟ್ ಹುಡುಕಿದ್ರು ಎಲ್ಲ ಕ್ಲೈಂಟ್ ಬಜ್ಜಿ ಕಮ್ಮಿ ಮಾಡ್ಪುಣ್ಣ ಇವನ ದುಬೈಲಿ ಕುಣಿಸಿದ್ರಲ್ಲ. ಎಲ್ಲ ಬಜ್ಜಲು ಕೊಡ್ತೀವಿ. ವಾಟ್ ಅಮರ್ ಹೌ ಆರ್ ಯು? ನಮ್ದೇನಾ ಬೇಸಿಲಿ ಎಲ್ಲ ನಮ್ಮ ಗ್ಯಾಂಗ್ ಬಾಯ್ಸ್ ಎಲ್ಲ ನಿಂತಿದ್ರು. ನಾವು ಸಡನ್ ಆಗಿ ಎಲ್ಲರೂ ಡಿಸ್ಪ್ಯಾಚ್ ಆಗಿಬಿಟ್ಟಿದ್ದಾರೆ. ನಾನು ಆ ಕಡೆ ಹೋಗಿ ಮಾತಾಡ್ತಾ ಇದ್ದೀನಿ, ನೋಡಿದ್ರೆ ಇಲ್ಲಿ ಯಾರೂ ಇಲ್ಲ. ನಾವು ಅಮ್ಮ ಅವ್ರನ್ನ ನೋಡಿಲ್ಲ, ಅವರು ಇವ್ರು ತೊಗೊಂಡಿರೋದು ಆರ್ಡ್ರ್ ಅಂತ ಗಾಬರಿ ಆಗ್ಬಿಟ್ಟವ್ರು ಪಾಪ. ಎಲ್ಲೋದ್ರು ಆರ್ಡ್ರ್ ಮಾಡ್ಬೋದು ಅಂತ. ಮನೆಗೆ ಹೊರಟಿದ್ದೀವಿ ಇಲ್ಲಿಂದ. ಲೆಟ್ಸ್ ಗೋ ಗೈಸ್. ಸುಮ್ಮನೆ ರಾತ್ರಿ ನಾನು ಸೌಂಡ್ರೆಲ್ಲ ಮಾತಾಡ್ಕೊಂಡು ಚಿಲ್ ಮಾಡ್ತಿದ್ವಿ. ಅದಾದ್ಮೇಲೆ ಅವ್ರು ಹೊರಟರು. ನಾನು ಹೇಳ್ದಂಗೆ ವಾಸ್ ನಾಟ್ ವೆಲ್. ಸಡನ್ನಾಗಿ ಹೆಲ್ತ್ ಅಪ್ಸೆಟ್ ಆಯಿತು. ಐ ಗೆಸ್ ಇಟ್ಸ್ ಬಿಕಾಸ್ ಆಫ್ ಮಲ್ಟಿಪಲ್ ಶೂಟ್ಸ್ ಆ್ಯಂಡ್ ಆಲ್ ದ್ಯಾಟ್. ಸೊ ನೆನ್ನೆ ಸ್ವಲ್ಪ ಕಾಮ್ ಡೇ ತೊಗೊಂಡೆ, ಮಧ್ಯೆ ಸ್ವಲ್ಪ ಬ್ರೇಕ್ಸ್ ರೆಸ್ಟ್ ಎಲ್ಲ ತೊಗೊಳ್ತಾ ಇದ್ದೆ. ಎನಿವೇಸ್ ಇವಾಗ ಮತ್ತೆ ಟ್ರಾವೆಲ್ ಮಾಡಬೇಕಲ್ಲ. ಸೊ ಇವಾಗ ಎದ್ದು ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ನಾನು ರೆಡಿ ಇದ್ದೀನಿ. ಸೊ ನಮ್ಮ ಪ್ರಶಾಂತನಾಥ್ ಕಾರ್ ತರೋಕ್ಕೆ ಹೋಗಿದ್ದಾರೆ, ನಮ್ಮ ಸಾಹಿಲ್ ಮತ್ತು ನಮ್ಮ ಟೀಮವರೆಲ್ಲ. ಸಂಜೆ ಇನ್ನೂ ಎದ್ದೇ ಇಲ್ಲ. ಇವಾಗ ಫೋನ್ ಮಾಡ್ತಾ ಇದ್ದೀನಿ, 6:30 ಹೋಗ್ಬೇಕಿತ್ತು ನಾವು. ಫೋನ್ ಮಾಡಿ ಎಲ್ಲೋ ಶಾಂದ್ರೆ ಈಗ ಎದ್ದೆ ಕೊಣೋ ಅಂತ ಹೇಳ್ದ. ಅವ್ನಿಗೂ ಬರೋಕ್ಕೆ ಹೇಳಿದ್ದೀನಿ. ಇಲ್ಲಾಂದ್ರೆ ಅವ್ನು ಹಂಗೆ ಪಿಕ್ ಮಾಡ್ಕೊಂಡು ಹೋಗ್ಬೇಕು. ಈಗ ನಮ್ಮ ಅಕ್ಕ ಬರಲ್ಲ ಅಂತ ಹೇಳ್ತಿದ್ದಾಳೆ, ಏನೋ ಅಂತ ನೋಡ್ಬೇಕು. ಈಗ ಹೋಗಿ ವಿಚಾರಿಸೋಣ ಬನ್ನಿ. ಇದು ನೋಡಿ, ನಮ್ಮ ಅಮ್ಮ ನಿನ್ನೆ ಒಂದು ರೀಲ್ ಮಾಡ್ಬೇಕಾದ್ರೆ ನಮ್ಗೆ ಹೊಡಿಬೇಕಿತ್ತು, ಹೊಡಿರಿ ಅಂತ ಹೇಳಿದೆ. ಅವಾಗ ಹೆಂಗೆ ಪರಿಚಯ ಲೈನ್ ಹೇಳ್ಬಿಟ್ಟವ್ರಂತು. ನಮ್ಮ ಅಕ್ಕನ ಎದ್ಬಿಟ್ಲು. ಏನಿಲ್ಲ ಈಗ ಪ್ರಾಬ್ಲಮ್. ನಮ್ಮ ಅಕ್ಕನ ಕಿಡ್ನ್ಯಾಪ್ ಮಾಡ್ಬಿಡೋಣ ಅಂದ್ಕೊಂಡಿರ್ತೀವಿ ನಾವು. ಬರಲ್ಲ ಅಂತ ಈಗಲೂ ಹೇಳ್ತಾ ಇದ್ದಾಳೆ. ಹೆಬ್ಬರ್ಸಿದ್ದೀನಿ ನೋಡ, ಒಳ್ಳೆನೋ ಕಾಲೇಜ್ ಕೆಲಸ ಇದೆ ಅಂತೆ. ನಮ್ಮ ಇದ್ದಿದ್ದೀರ ನೋಡಿ, ರೌಂಡ್ ಹೊಡ್ಬಿಟ್ಟು ಬರೋದು. ಬೆಳಗ್ಗೆ ಎದ್ಬಿಟ್ಟು ರೌಂಡ್ ಹೊಡಿಯೋದು ಹೋಗ್ಬಿಟ್ಟು. ನಮ್ಮ ಅಮ್ಮನೂ ರಾಣಿ ಒಂದೇ ಥರ ರೌಂಡಿಂಗ್ ಹೊಡಿತಿರ್ತಾರೆ. ಏನೋ ಮಾಡಿದ್ದಾರೆ ಬೆಳ್ಕೊಳಗೆ. ಸ್ವಲ್ಪ ರಿಸ್ಕ್ ಏನು ಅಂದರೆ ಗೈಸ್, ಈಗ ಟೈರ್ದೇ ಪ್ರಾಬ್ಲಮ್ ಇರೋದು. ನಾವು ನಿನ್ನೆ ಹುಡುಕಿದ್ವಿ ಟೈರ್ ಆದರೂ ಇದೆಯಾ ಹೋಗಿ ಹಾಕ್ಸೋಣ ಅಂತ. ಬಟ್ ತುಂಬ ಲೇಟ್ ಆಗಿಬಿಟ್ಟಿತ್ತು. ನಾವು ಪ್ಲ್ಯಾನ್ ಮಾಡಿದಾಗ ಹಾಕ್ಸೋದಕ್ಕೆ. ಇದನ್ನು ನಾವು ವಾಪಸ್ ಬಂದು ಇಲ್ಲಾಂದರೆ ವಯನಾಡೆಲ್ಲರೂ ಹಾಕ್ಸ್ಬೇಕು. ಟೈಮೇ ಸಿಕ್ಕಿಲ್ಲ ಸರ್ವಿಸಿಗೆ ಕೊಡೋಕ್ಕೆ. ಬಿಕಾಸ್ ಸರ್ವಿಸಿಗೆ ಕೊಟ್ಟರೆ 4-5 ದಿನ ಕಾರ್ ಇಟ್ಕೋತಾರೆ. ಫಾರ್ ದ್ಯಾಟ್ ರೀಸನ್ ಐ ವಾಂಟ್ ಅ ಸೆಕೆಂಡ್ರಿ ಕಾರ್. ಯಾಕಂದರೆ ಕಾರ್ಗೆ ಅಭ್ಯಾಸ ಆದಮೇಲೆ ನಾವು ಮತ್ತೆ ಕಾರಲ್ಲಿ ಓಡಾಡೋಕ್ಕೆ ಅಭ್ಯಾಸ ಆಗಿಬಿಟ್ಟಿರುತ್ತೆ. ಈಗ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗಬೇಕು ಅಂತ. ಸೊ ಬೇರೆ ಏನೋ ಕೆಲಸ ಬಂದುಬಿಟ್ರೆ ಕಾರ್ ಬೇಕಲ್ಲ ಅಂತೇಳಿ ಹೇಳಿ ಹಂಗೆ ಪುಷ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ ಇಷ್ಟು ದಿನ. ಈಗೇನು ಮಾಡೋದು ನೋಡಬೇಕು. ಅಲ್ಲೆಲ್ಲರೂ ಹಾಕ್ಸೋದ ಏನು ಕತೆ ಅಂತ ಗೈಸ್. ಸೊ ನಮ್ಮ ಅಕ್ಕ ಎದ್ದೇಳ್ತಾ ಇಲ್ಲ. ನಾಳೆ ಅವಳು ಟ್ರಿಪ್ಪಲ್ಲಿ ಇರ್ತಾಳ ಇಲ್ವಾ, ಯಾವ ಥರ ಅವಳು ನಮ್ಮ ಗಾಡಿ ತಿಂತಾಳೆ ಅಂತ ನೋಡಿ. ಈಗ ಒಂದು ಪ್ಲ್ಯಾನ್ ಇದೆ, ಅವಳು ಬರಲೇಬೇಕು ಗೈಸ್. ಸೊ ನಾನು ಹೋಗೋಕ್ಕೆ ಮುಂಚೆ ನನ್ನ ಡಯಟ್ದು ಓಟ್ಸಿದೆ, ಅದನ್ನು ಮಾಡ್ಕೊಂಡು ಕುಡಿತಾ ಇದ್ದೀನಿ ಗೈಸ್. ನಮ್ಮ ತುಮ್ ಹೋಗಿ ಕಾರ್ ತೊಗೊಂಬಂದಿದ್ದೆ ಅಂತ ಪ್ರಶಾಂತ್ ಅನ್ನೋದು. ಅದಕ್ಕೆ ಲೇಟ್ ಆಯ್ತು, ಎಷ್ಟೊತ್ತಿಗೆ ಓಡ್ಬಿಡ್ಬೇಕಿತ್ತು. ಬಟ್ ನಮ್ಮ ಅಕ್ಕ ಎದ್ದೇಳ್ತಾ ಇಲ್ಲ. ಸೊ ಅದಕ್ಕೆ ನಾನು ಕಿಡ್ನ್ಯಾಪ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇದ್ರು ನಮ್ಮ ಅಕ್ಕನ ಎತ್ತಾಕೊಂಡೋಗಿ ಕಾರ್ ಹಾಕ್ಬಿಟ್ರೆ ಇದು ಕರೆಕ್ಟಾಗಿ ಪ್ಲ್ಯಾನ್ ಮಾಡೋಣ. ಫಸ್ಟ್ ಯಾರು ಓಪನ್ ಇಡೋಕೆ ಹೇಳು, ಎತ್ಕೊಂಡೋಗ್ತಿದ್ದ ಕೂರಿಸ್ಬಿಡೋಣ. ಆ ಕಡೆ ಈ ಕಡೆ ಹಿಡಿಬಾರ್ದು, ಹಂಗೆ ಮಾಡಬೇಕು. ಓಕೆ, ಒಂದು ಕೆಲಸ ಮಾಡೋಣ. ಫಸ್ಟ್ ಮಮ್ಮಿ ಕೂಸೋಣ, ಅವ್ರಿಗೆ ಮದ್ದಿರೋದು ಹಾಕೋಣ, ದೊಡ್ಡಮ್ಮ ಕೂಸೋಣ, ಸ್ಟಾರ್ಟ್ ಮಾಡ್ಕೊಂಡು ಹೊರಟ್ಬಿಡೋಣ. ಸರಿ, ಬ್ಯಾಗೆಲ್ಲ ಇಟ್ಬಿಡ್ರಿ, ಲಗೇಜೆಲ್ಲ ಇಟ್ಬಿಡ್ರಿ ಗೈಸ್. ನಾಳೆ ನಾವು ನಮ್ಮ ಅಕ್ಕನ ಕಿಡ್ನ್ಯಾಪ್ ಮಾಡೋ ಬ್ಲಾಗ್ ಬರ್ತಿದೆ ನೋಡಿ. ಈ ಬ್ಲಾಗ್ನಲ್ಲಿ ಎಂಡ್ ಮಾಡ್ತೀನಿ. ವಿಡಿಯೋ ಸ್ವಲ್ಪ ಚಿಕ್ಕದಾಗಿತ್ತು. ಕಿಡ್ನಾಪ್ ಮಾಡಿ ದುಡ್ಡು ಯಾಕೆ ಕೇಳೋದು? ಸಿವ್ ನನ್ನ ನೆಕ್ಸ್ಟ್ ಬ್ಲಾಗ್ ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್. ಎಷ್ಟು ನೆಮ್ಮದಿಯಾಗಿ ಮಲಗಿದ್ದಾಳೆ ನೋಡಿ. ಟ್ರಿಪ್ಪಿಗೆ ಬರೋಕ್ಕೆ ರೆಡಿ ಇಲ್ಲ, ನೆಮ್ಮದಿಯಾಗಿ ಮಲಗಿದ್ದಾಳೆ. ನೆಮ್ಮದಿ ಹಾಳು ಮಾಡೋಕ್ಕೆ ಅವರಿಬ್ಬರು ತಮ್ಮಂದಿರಿರೋದು.
ಆ ಸದಾ ಶಿವಂಗದೆ ಧ್ಯಾನ ನಂಗೂ ನೆಂದೆನಾ